ಒಂದು ರೀಸನ್ಸ್ ಅವ್ನು ನನಗೆ ಹೇಳ್ಕೊಂಡು ಬಂದಿಲ್ಲ, ಒಂದು ನಂಬಿಕೆಗಳನ್ನ ಅವನು ಕೊಟ್ಕೊಂಡು, ಆಶ್ವಾಸನೆಗಳನ್ನ ಕೊಟ್ಕೊಂಡು ಬಂದಿಲ್ಲ. ತುಂಬ ರೀಸನ್ಸ್ಗಳಿದೆ. ಹೆಂಡತಿಗೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ದ, ಅದಕ್ಕೆ ಸಂಬಂಧಪಟ್ಟಿದ್ದ ಸಾಕ್ಷಿಗಳು ಖಂಡಿತ ಇದ್ದಾವೆ ನನ್ನ ಹತ್ರ. ಅವಳು ಸರಿ ಇಲ್ಲ ಅಂದಿರೋದಿದೆ. ಅವಳು ಈ ಹೊರಗಡೆ ಏನು ಬೇಕಾದರೂ ಮಾಡ್ಕೊಳ್ಳಿ, ನಮ್ಮನ್ನು ಮಾತ್ರ ಚೆನ್ನಾಗಿ ನೋಡ್ಕೊಳ್ಳಿ ಅಂದಿದ್ದೆ ಇದೆ. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಆಕೆಗೆ ಏನೂ ಗೊತ್ತಿಲ್ಲ, ನಾನು ಫೋನ್ ಮಾಡಿದ್ಮೇಲೆ ಎಲ್ಲ ಗೊತ್ತಾಗಿದೆ ಅಂತ ನಾನು ಅಂದ್ಕೊಂಡೆ. ಬಟ್ ಇವಾಗ ನನಗೆ ಅನ್ನಿಸ್ತಿರೋದು ಏನಂತಂದರೆ, ಆಕೆ ಮಾಧ್ಯಮದ ಮುಂದೆ ಬಂದು ಹೇಳ್ತಾಳೆ ನನಗೇನು ಗೊತ್ತೇ ಇಲ್ಲ ಅಂತ ಸುಳ್ಳು. ಅವನು ಎಷ್ಟು ಸುಳ್ಳು ಹೇಳ್ತಾನೆ, ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ನನ್ನ ಜೀವನನೇ ಹಾಳು ಮಾಡಿದ್ದಾರೆ ಅಂತ ಈಗ ನನಗೆ ರಿಯಲೈಸ್ ಆಗ್ತಿದೆ. ಒಂದೊಂದನ್ನು ನೆನೆಸ್ಕೊಂಡು ಬಂದರೆ ಇಬ್ಬರು ಸೇರ್ಕೊಂಡು, ಯಾಕೆಂದರೆ ಆಕೆನೂ ಕೂಡ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾಳೆ, ಹಲ್ಲೆ ಮಾಡೋಕ್ಕೆ ಬಂದಿದ್ಲು, ಕಾರಲ್ಲಿ ಕೂತ್ಕೊಂಡು ಕಂಪ್ಲೇಂಟ್ ಕೊಡ್ದಂಗೆ ತಡೆದು ಕೂಡ ಆಕೆನೂ ಕೂಡ. ಅದಕ್ಕೆ ಬೇಕಾದಂಥ ಸಾಕ್ಷಿಗಳು ನನ್ನ ಹತ್ರ ಇದ್ದಾವೆ. ಸೊ ಅಂದ ಮೇಲೆ ಯಾವುದೇ ಹೆಂಡತಿ ಆದ್ರೂ, ನಿಜವಾದ ಹೆಂಡತಿ ಆದರೆ ಯಾಕೆ ತಡೀತಿದ್ಲು ಕಂಪ್ಲೇಂಟ್ ಕೊಡೋದನ್ನು? ಈಗ ಆಕೆನೇ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ. ಅವ್ರು ಏನೇನು ಪ್ಲ್ಯಾನ್ ಮಾಡಿದ್ರು ನನಗೆ ಗೊತ್ತಿಲ್ಲ. ನನಗೆ ಈಗ ರಿಯಲೈಸ್ ಆಗ್ತಿರೋದು, ಒಂದೊಂದನ್ನು ಕನೆಕ್ಷನ್ ಮಾಡ್ಕೊಂಡು ಬಂದರೆ ನನಗೆ ಸುಳ್ಳು ಹೇಳಿ ಇಬ್ಬರು ಸೇರ್ಕೊಂಡು ನನಗೆ ಏನೋ ಒಂದು ದುಡ್ಡು, ಅವಳಿಗೆ ಏನೋ ದುಡ್ಡಿನ ಅವಶ್ಯಕತೆ ಇದೆ, ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅಂದರೆ ಅರ್ಥ ಏನು? ಮನೆಗೆ ದುಡ್ಡು ತಂದು ಕೊಟ್ಟರೆ ಸಾಕು, ನೀವು ಹೊರಗಡೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂದರೆ ಅರ್ಥ ಏನು ಅಂದರೆ ಆಕೆಗೆ ಬೇಕಾಗಿದ್ದೆ ದುಡ್ಡು. ಸೊ ನನ್ನ ಏನೇ ಮೋಸ ಮಾಡಿಕೊಂಡು ಅದು ಆಕೆಗೆ ಬೇಕಾಗದೇ ಇರೋಂಥ ಪ್ರಶ್ನೆ. ಸೊ ಅದಕ್ಕೆ ತಾನೇ ದೌರ್ಜನ್ಯ ಮಾಡಿದ್ದು, ಹೊಸ ಮಾತುಗಳನ್ನ ಆಡಿದ್ದು, ಇಷ್ಟೆಲ್ಲ ಮಾಡಿದ್ದು.